ಬಿಜೆಪಿ ಕಾರ್ಯಕರ್ತೆಯನ್ನ ಬೆತ್ತಲೆ ಮಾಡಿ ಹಲ್ಲೆ ಮಾಡಿದಂತಹ ಆರೋಪದಲ್ಲಿ ಹುಬ್ಬಳ್ಳಿಯಲ್ಲಿ ಬ್ಯಾರಿಕೇಡ್ ಕಿತ್ತು ಹಾಕಿ ಬಿಜೆಪಿ ಧರಣಿಯನ್ನ ನಡೆಸ್ತಾ ಇರುವಂತದ್ದು. ಕೇಶವಾಪುರ ಠಾಣೆ ಬಳಿ ಕಾರ್ಯಕರ್ತರು ಹೈ ಡ್ರಾಮಾ ಸೃಷ್ಟಿಸಿದ್ದಾರೆ. ಇನ್ನು ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ ಬಿಜೆಪಿ ಕಾರ್ಯಕರ್ತರುಗಳು. ಬಿಜೆಪಿ ಕಾರ್ಯಕರ್ತೆಯನ್ನ ಬೆತ್ತಲೆ ಮಾಡಿ ಹಲ್ಲೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಏನಿತ್ತು ಹುಬ್ಬಳ್ಳಿಯಲ್ಲಿ, ಈ ವಿಚಾರವಾಗಿ ಧರಣಿ ಹೈ ಡ್ರಾಮಾ ಸೃಷ್ಟಿಯಾಗಿರುವಂತದ್ದು. ಕೇಶವಾಪುರ ಠಾಣೆ ಬಳಿ ಧರಣಿಗೆ ಸಿದ್ಧರಾಗಿರುವಂತದ್ದು, ಧರಣಿಯನ್ನ ಮಾಡ್ತಾ ಇರುವಂತದ್ದು. ಠಾಣೆಗೆ ಮುತ್ತಿಗೆ ಹಾಕೋದಕ್ಕೆ ಕೂಡ ಪ್ರಯತ್ನ ನಡೆಯುತ್ತೆ. ಇನ್ನು ಠಾಣೆ ಒಳಗೆ ಬಿಡೋದಕ್ಕೆ ಒತ್ತಾಯಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕಾಂಗ್ರೆಸ್ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿ ಕಾಂಗ್ರೆಸ್ ವಿರುದ್ಧ ಘೋಷಣೆಯನ್ನ ಕೂಗಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಮೇಯರ್ ಜ್ಯೋತಿ ಪಾಟೀಲ್, ಸಂತೋಷ್ ಕೂಡ ಭಾಗಿಯಾಗಿರುವಂತದ್ದು ಪ್ರತಿಭಟನೆಯಲ್ಲಿ. ಇನ್ನು ಪೊಲೀಸರು ಮತ್ತೆ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ಈ ಮಧ್ಯೆ ನಡೆದಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯನ್ನ ಬೆತ್ತಲೆ ಮಾಡಿ ಹಲ್ಲೆ ನಡೆಸಲಾಗಿದೆ. ಪೊಲೀಸರು ಏನೋ ಹಲ್ಲೆ ಮಾಡಿದ್ರು ಅವ್ರ ಮೇಲೆ, ಅಥವಾ ಪೊಲೀಸರೇ ಆಕೆ ಬಟ್ಟೆಗಳನ್ನ ಬಿಚ್ಚಿದ್ರು ಅಥವಾ ಆಕೆಯನ್ನ ಹಲ್ಲೆ ಮಾಡಿದ್ರು ಅನ್ನುವಂತ ಆರೋಪಗಳು ಏನಿರ್ತಿತ್ತು. ಮತ್ತೊಂದ್ ರೀತಿಯಾಗಿ ಸಿಎಂ ಇದ್ರ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ, ಆ ಮಹಿಳೆನೇ ಹುಚ್ಚಾಟವನ್ನ ಮೆರೆದು ಆ ಪೊಲೀಸ್ ಸಿಬ್ಬಂದಿ ಏನಿರ್ತಾರೆ ಅವ್ರಿಗೆ ಕಚ್ಚೋಕೆ ಹಲ್ಲೆ ಮಾಡೋಕೆ ಅವರು ಒಳಗಾಗ್ತಾರೆ. ಆ ಮಧ್ಯದಲ್ಲಿ ಹಲ್ಲೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವರೇ ತಮ್ಮ ಬಟ್ಟೆಯನ್ನ ಬಿಚ್ಕೊಂಡಿರುವಂತದ್ದು ಅನ್ನೋ ರೀತಿಯಾಗಿ ಹೇಳಿಕೆಗಳು ಕೇಳ್ಬರ್ತಾ ಇರುವಂತದ್ದು. ಸೊ ಬಿಜೆಪಿ ಕಾರ್ಯಕರ್ತೆಯನ್ನ ಬೆತ್ತಲೆ ಮಾಡಿ ಹಲ್ಲೆ ನಡೆದಿದೆ ಅನ್ನುವಂತ ಆರೋಪವನ್ನ ಒಟ್ಟಿನಲ್ಲಿ ಬಿಜೆಪಿಗರು ಮಾಡ್ತಾ ಇರುವಂತದ್ದು. ಈ ಒಂದು ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಅಥವಾ ಧರಣಿ ಹೈ ಡ್ರಾಮಾನೇ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬಹುದು. ಪೊಲೀಸರು ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಪೊಲೀಸ್ ಎಷ್ಟೇ ಅವರನ್ನ ತಡೆಯೋಕೆ ಪ್ರಯತ್ನ ಪಟ್ಟರೂ ಕೂಡ ಅವರ ವಿರುದ್ಧವೇ ಮಾತಿನ ಚಕಮಕಿಯನ್ನ ಕಾರ್ಯಕರ್ತರುಗಳು ನಡೆಸಿರುವಂತದ್ದು. ಈ ಒಂದು ವಿಚಾರದಲ್ಲಿ ಆ ಮಹಿಳೆಗೆ ಅಥವಾ ಬಿಜೆಪಿ ಕಾರ್ಯಕರ್ತರುಗಳಿಗೆ ನ್ಯಾಯ ಸಿಗಲೇಬೇಕು ಅಂತ ಘೋಷಣೆಯನ್ನ ಕೂಗಿ, ಕಾಂಗ್ರೆಸ್ ವಿರುದ್ಧ ಘೋಷಣೆಯನ್ನ ಕೂಗಿ ಪೊಲೀಸರ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಬಿಜೆಪಿ ಕಾರ್ಯಕರ್ತರುಗಳು. ಅದು ಪೊಲೀಸ್ ಸ್ಟೇಷನ್ ಮುಂದೆನೆ ಹೋಗಿ, ಸ್ಟೇಷನ್ ಒಳಗಡೆ ನಮ್ಮನ್ನ ಬಿಡಿ ಅಂತ ಅವರು ಹೈ ಡ್ರಾಮಾವನ್ನ ಪೊಲೀಸ್ ಸ್ಟೇಷನ್ ಮುಂದೆನೆ ಸೃಷ್ಟಿ ಮಾಡಿರ್ತಾರೆ. ಆ ಮಧ್ಯೆ ಪೊಲೀಸ್ ತಡೆಯೋಕೆ ಅಂತ ಬರ್ತಾರೆ. ಆದ್ರೂ ಕೂಡ ಮೇಯರ್ ಜ್ಯೋತಿ ಪಾಟೀಲ್ ಮತ್ತೋರ್ವರಲ್ಲಿ ಧರಣಿಗೆ ಕೂತಿರುವಂತ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಪೊಲೀಸ್ ಅದೆಷ್ಟೇ ತಡೆದ್ರೂ ಕೂಡ ಅವರ ಮಧ್ಯೆ ಮಾತಿನ ಚಕಮಕಿಗೆ ಇಳಿಯುವಂತದ್ದು. ಇಬ್ರು ಕೂಡ ಹುಬ್ಬಳ್ಳಿಯಲ್ಲಿ ಬ್ಯಾರಿಕೇಡ್ ಅನ್ನ ಕಿತ್ತು ಹಾಕಿ ಬಿಜೆಪಿ ಧರಣಿಯನ್ನ ಮಾಡ್ತಾ ಇರುವಂತದ್ದು. ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಈ ಒಂದು ಧರಣಿ ಪ್ರತಿಭಟನೆ ಅಥವಾ ಅವರ ಮಾತಿನ ಚಕಮಕಿಯಿಂದ ಅವರನ್ನ ಹೊರಗೆ ತರೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇದು ಸರಿ ಹೋಗ್ತಲೇ ಇಲ್ಲ. ಈಗ ನೋಡಿ ಮಿಸ್ಇನ್ಫಾರ್ಮೇಶನ್ ನಾನು ಕೇಳಕ್ ರೆಡಿ ಇಲ್ಲ. ಅಲ್ಲ ಕೇಳೋರು ಕೇಳಿ, ಅಲ್ಲ ಹೇಳೋರು ಕೇಳಿ, ಕೇಳಿ ಒಂದು ನಿಮಿಷ. ಬಟ್ಟೆ ಬಿಚ್ಚಿ ಹೊಡೆದಿರೋದು ಸುಳ್ಳು, ಬಟ್ಟೆ ಬಿಚ್ಚಿ ಹೊಡೆದಿರೋದು ಸುಳ್ಳು. ಅದು ನಾವೆಲ್ಲ ವೆರಿಫೈ ಮಾಡಿದೀವಿ. ಅದೇನಿದೆ ಅದನ್ನ ನಾನು ಹೇಳ್ತೀನಿ ನಿಮ್ಗೆ ಬ್ರೀಫ್ ಮಾಡ್ತೀನಿ. ಕೂಡ ಪ್ಯಾನಲ್ ಪೊಲೀಸ್ ಸ್ಟೇಷನ್ ನಡೆಸ್ತಾ ಇದ್ದಾಳೆ. ಯಾವ ರೀತಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಯಾವ್ದು ರೀತಿ ಇದು ಶುರುವಾಯ್ತು, ಅಥವಾ ಈ ಮಹಿಳೆ ಎಲ್ಲೋ ಒಂದ್ ಕಡೆ ಹುಚ್ಚಾಟವನ್ನ ಅವರೇ ಶುರು ಮಾಡಿದ್ರ, ಕಚ್ಚೋದಕ್ಕೆ ಶುರುವಾಗಿತ್ತು ಪೊಲೀಸರಿಗೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಿದೆ. ಇದು ಯಾವ ರೀತಿ ಶುರುವಾಯ್ತು, ಎಲ್ಲಿಗೆ ಬಂದು ನಿಂತಿದೆ ಇದು ಅಂತ? ಹುಬ್ಬಳ್ಳಿಯಲ್ಲಿ ಬ್ಯಾರಿಕೇಡ್ ಅನ್ನ ಕಿತ್ತು ಹಾಕಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ಮತ್ತೊಂದ್ ಕಡೆ ಕೇಳ್ಪಟ್ಟಿದ್ದು, ಈ ಮಹಿಳೆ ಹೀಗೆ ಹುಚ್ಚಾಟವನ್ನ ಮೆರಿತಾ ಇರ್ತಾರೆ, ಈ ಮಹಿಳೆ ವಿರುದ್ಧ ಸಾಕಷ್ಟು ಕೇಸ್ಗಳಿದೆ ಅನ್ನುವಂತ ಮಾಹಿತಿಗಳು ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಟೇದಾರ್. ಮಲ್ಲಿಕಾರ್ಜುನ್, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ?
ಗಾಯತ್ರಿ, ಏನು ಇವತ್ತ ಬೆಳಗ್ಗೆಯಿಂದ ಏನೆಲ್ಲ ಹೈಡ್ರಾಮ್ ಆಯ್ತು ಅಂತೇಳಿ ಎಲ್ಲರೂ ನೋಡಿದ್ದೇ ಇದೆ. ಏನಂದ್ರೆ ಪ್ರಮುಖವಾಗಿ ಇವತ್ತ ಬೆಳಗ್ಗೆ ಏನಾದ್ರು ಒಂದು ಈ ಒಂದೇನವ್ರದ್ದು ವಿಡಿಯೋ ವೈರಲ್ ಆಗತ್ತ. ವೈರಲ್ ಆದ ನಂತರದಲ್ಲಿ ಏನಂತಂದ್ರೆ ಹುಬ್ಬಳ್ಳಿಯ ಪೊಲೀಸ್ ಕಮಿಷನರ್ ಆದಂತ ಎನ್ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದು ಏನಂತಂದ್ರೆ, ಇದು ಪೊಲೀಸರು ಮಾಡಿದ ಕೃತ್ಯವಲ್ಲ, ಇದು ಸ್ವತಃ ಅವಳೇ ಏನಂತಂದ್ರೆ ಆರೋಪಿಯೇ ತನ್ನ ವಸ್ತ್ರವನ್ನು ತಾನೇ ಬಿಚ್ಕೊತಾಳೆ ಅಂತೇಳಿ. ಇದಾದ ಕೆಲವೇ ಗಂಟೆಗಳ ನಂತರ ಅಂದ್ರೆ ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಒಂದು ಏನು ಬಿಜೆಪಿಯ ಮಹಿಳಾ ಮೋರ್ಚಾದಿಂದ ಹುಬ್ಬಳ್ಳಿಯ ಏನು ಘಟನೆ ನಡೆದಂತ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲೇ ಪೊಲೀಸ್ ಸ್ಟೇಷನ್ ಮುಂದೆ ಅಂದ್ರೆ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆ ಮುಂದೆ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಡೆಪ್ಯೂಟಿ ಮೇಯರ್ ಸೇರಿದಂತೆ ಮಹಿಳಾ ಮೋರ್ಚಾದ ಎಲ್ಲಾ ಸಿಬ್ಬಂದಿಗಳು, ಬಿಜೆಪಿ ಸಿಬ್ಬಂದಿಗಳು ಒಂದು ಪ್ರತಿಭಟನೆ ಮಾಡ್ತಾರೆ. ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಅವರನ್ನ ಪ್ರತಿಭಟನೆಗಾಗಿ ಒಳಗೆ ಹೋಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ಪೊಲೀಸರು ಒಳಗೆ ಬಿಡೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಮೇಯರ್ ಅಂತ ಜ್ಯೋತಿ ಪಾಟೀಲ್ ಹಾಗೂ ಡೆಪ್ಯೂಟಿ ಮೇಯರ್ ಅಂತ ಚವ್ಹಾಣ್ ಇವ್ರ ಜೊತೆಗೆ ಏನಂತಂದ್ರೆ ಪೊಲೀಸರೊಂದಿಗೆ ವಾಗ್ವಾದಗಳು ನಡೀತವೆ. ಬ್ಯಾರಿಕೇಡ್ಗಳನ್ನ ದೂಡಿ ಒಳಗೆ ಹೋಗುವಂತ ಪರಿಸ್ಥಿತಿಯು ಸಹ ನಿರ್ಮಾಣ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಕೊನೆಗೆ ಒಂದು 10-15 ನಿಮಿಷ ನಂತರ ಸ್ವತಃ ಸ್ಥಳಕ್ಕೆ ಏನು ಪೊಲೀಸ್ ಕಮಿಷನರ್ ಅಂತ ಎನ್ ಶಶಿಕುಮಾರ್ ಭೇಟಿ ನೀಡ್ತಾರೆ. ಭೇಟಿ ನೀಡಿ ಅವರ ಜೊತೆಗೆ ಒಂದು ಮಾತುಕತೆಯನ್ನ ಮಾಡ್ತಾರೆ. ಆದ್ರೆ ಅವರ ಬೇಡಿಕೆಗಳು ಏನು ಅಂತಂತಂದ್ರೆ ಒಂದಿಷ್ಟು ಏನಂತಂದ್ರೆ ಮಹಿಳೆಯ ಮೇಲೆ ದೌರ್ಜನ್ಯ ಆದಾಗೂ ಸಹ ನೀವೇನತ್ತಲ್ಲ ಇದನ್ನ ಬೇರೆ ರೂಪದಲ್ಲಿ ತಗೊಂಡು ಹೋಗ್ತಾ ಇದ್ರಿ. ಅದು ಆ ಹಿನ್ನೆಲೆ ಒಳಗ ಈ ಸಂಬಂಧಪಟ್ಟ ಪೊಲೀಸಿನ ವ್ಯಕ್ತಿಯಲ್ಲಿ ಒಬ್ಬ ಮಹಿಳೆ ಹೇಳಿದಂತೆ ಪೊಲೀಸ್ ಠಾಣೆ ನಡೀತಿದೆ. ಹೀಗಾಗಿ ಇದೊಂದು ಸಮಗ್ರ ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥ ಪೊಲೀಸರು ಯಾರಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕಂತ ಒತ್ತಾಯ ಮಾಡ್ತಾರೆ. ಅದೆಲ್ಲವನ್ನ ಪರಿಶೀಲನೆ ಮಾಡಿದಂತ ಪೊಲೀಸ್ ಆಯುಕ್ತ ಕಮಿಷನರ್ ಅವರು ನೆಕ್ಸ್ಟ್ ಅವ್ರಿಗೊಂದು ಭರವಸೆಯನ್ನು ಕೊಡ್ತಾರ. ಇದಕ್ಕೊಂದು ತನಿಖಾ ತಂಡವನ್ನ ತನಿಖೆಯನ್ನ ಮಾಡಿ ತಪ್ಪಿಸ್ತಾರೆ ಯಾರೇ ಇದ್ರು ಕ್ರಮ ಕೈಗೊಳ್ತೀವಿ ಅಂತ ಕಮಿಷನರ್ ಅವ್ರಿಗೆ ಒಂದು ಭರವಸೆ ಕೊಟ್ಟ ಮೇಲೆ ಒಂದು ಪ್ರತಿಭಟನೆ ಶಾಂತ ಆಗ್ತದೆ ಅಂತ ಹೇಳ್ಬೋದು. ಇದಾದ ನಂತರ 1 ಗಂಟೆಯ ನಂತರ ಏನು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಇದು ಏನೋ ಒಂದು DCP ಲಾ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ಮಾಡಿ ಇದನ್ನ ಸಮಗ್ರವಾಗಿ ತನಿಖೆ ಮಾಡ್ಲಿಕ್ಕೆ ಹೇಳ್ತಾರೆ. ಆ ತನಿಖೆಯ ಒಂದು ವರದಿ ಬಂದ ನಂತರ ಯಾರು ತಪ್ಪಿತಸ್ಥರಿರ್ತಾರ ಅವರ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನ ಸ್ವತಃ ಹುಬ್ಬಳ್ಳಿ ಧಾರವಾಡ ಮಹಾನಗರ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ್ದಾರೆ ಅಂತ ಗಾಯತ್ರಿ. ಇದೆಲ್ಲವೂ ಸಹ ಏನಂತಂದ್ರೆ ಮಹಿಳೆ ವ್ಯವಸ್ಥೆಗೊಳಿಸಿದ್ದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಏನು ಕಮಿಷನರ್ ಹೇಳ್ತಾರೆ ಅವಳೇ ಮಾಡ್ಕೊಂಡಿದ್ದಂತೆ. ಆದ್ರೆ ಅದಕ್ಕೆ ಇದೊಂದು ರಾಜಕೀಯ ಸ್ವರೂಪ ಪಡೆದುಕೊಳ್ಳುವ ಹಿನ್ನೆಲೆಯಲ್ಲಿ ಮತ್ತೆ ಬ್ಯಾಲೆನ್ಸಿಂಗ್ ಆಗಿ ಕಮಿಷನರ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಂದ್ರೆ ಇದನ್ನೇ ತನಿಖೆ ಮಾಡ್ತೇವಿ, ಯಾರಿಂದ ಆಗೈತೆ ನೋಡ್ತೇವಿ ಅಂತ ಆ ಸಂದರ್ಭದಲ್ಲಿ ವಿಡಿಯೋ ಯಾರು ಮಾಡಿದ್ರು ಇದೆಲ್ಲವನ್ನು ತನಿಖೆ ಮಾಡ್ತೇವೆ ಅಂತ ಹೇಳ್ತಾರೆ. ಇದು ಒಟ್ಟಾರೆ ಇವತ್ತಿನ ಬೆಳವಣಿಗೆಗಳು ಅಂತಂತಂದ್ರೆ ಒಬ್ಬ ಮಹಿಳೆಯ ವಿವಸ್ತ್ರಗೊಂಡಿದ್ದು ಅವಳಿಂದನ ಅಥವಾ ಪೊಲೀಸರಿಂದ ಇದೆಲ್ಲವನ್ನು ತನಿಖೆ ಆದ ನಂತರ ಅನ್ನೋದನ್ನ ಇಟ್ಟುಕೊಂಡು ಇವತ್ತು ಬಿಜೆಪಿ ಸಹ ಪ್ರತಿಭಟನೆಗಳಿದೈತಿ. ಅದ್ರ ಜೊತೆಗೆ ಕಾಂಗ್ರೆಸ್ನವರು ಸಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನಂತಂದ್ರೆ ಇದರಲ್ಲಿ ಬಿಜೆಪಿ ಇದನ್ನ ಒಂದು ರಾಜಕೀಯಗೊಳಿಸ್ತಾ ಇದೆ. ಇಲ್ಲಿಯ ಈ ಕ್ಷೇತ್ರ ಅಂದ್ರೆ ಸೆಂಟ್ರಲ್ ಕ್ಷೇತ್ರ ಶಾಸಕರಂತ ಮಹೇಶ್ ತೆಂಗಿನಕಾಯಿ ಅವರು ಇದೆಲ್ಲವನ್ನು ಮಾಡಿಸ್ತಾ ಇದ್ದಾರೆ ಅಂತ ಒಂದು ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಗಾಯತ್ರಿ. ಎಸ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಮಲ್ಲಿಕಾರ್ಜುನ್. ನಮ್ಮ ಪ್ರತಿನಿಧಿ ಹೇಳ್ತಾರೆ ಪೊಲೀಸ್ ಠಾಣೆಯಲ್ಲಿ 1ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಸರ್ವೆಗೆ ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರ ನಡುವೆ ಇರುವಂಥ ವ್ಯತ್ಯಾಸಗಳು ಸಂಘರ್ಷದ ರೂಪದಲ್ಲಿ ಬದಲಾವಣೆ ಆಗಿ ಆ ಸಂಘರ್ಷದಿಂದ ನಂತರ ಅಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗುತ್ತೆ. ಆ ಗಲಾಟೆಗಳ ನಂತರ ಪರಿಸ್ಥಿತಿಯನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಭೇಟಿ ಮಾಡಿ ತಿಳಿಗೊಳಿಸಿದ ನಂತರ ಪ್ರಕರಣಗಳು ದಾಖಲಾಗ್ತಾ ಹೋಗುತ್ತೆ. ಆ ಎಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ 5ನೇ ತಾರೀಕು ಅಂದರೆ ಮೊನ್ನೆ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ರು ಅವರನ್ನು ಪ್ರಮುಖ ಆರೋಪಿಯನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ವಶಕ್ಕೆ ತಗೊಂಡು ಆಕೆಯನ್ನು ಅರೆಸ್ಟ್ ಮಾಡುವಂಥದ್ದಾಗಿದೆ. ಈಕೆ ಅರೆಸ್ಟ್ ಆಗಿರುವಂಥದ್ದು ಒಬ್ಬರು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥ ಅಲ್ಲಿ ಸ್ಥಳೀಯರು ನೀಡಿದಂಥ ಫಿರ್ಯಾದಿನ ಮೇಲೆ ಆಕೆಗೆ ಅರೆಸ್ಟ್ ಮಾಡಿರುವಂಥ ಪ್ರಕರಣದಲ್ಲಿ ವಿಕ್ಟಿಮ್ ಯಾರಿದ್ದಾರೆ ಅವರಿಗೆ ಹಲ್ಲೆ ಮಾಡಿರುವಂಥದ್ದು, ಕತ್ತಿ ಚಕ್ಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಮತ್ತು ತನ್ನ ಪ್ರೈವೇಟ್ ಪಾರ್ಟ್ ಭಾಗಕ್ಕೆ ಹೊಡೆದಿದ್ರು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳು ನಮಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಆಕೆನ ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಕುಂಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆಕೆ ತನ್ನ ವಸ್ತ್ರಗಳೇನಿದ್ರು ಆ ವಸ್ತ್ರಗಳನ್ನೆಲ್ಲ ಕಳಚುವಂಥ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ PSIಗಳು ಮತ್ತು ನಮ್ಮ 7ರಿಂದ 8 ಮಹಿಳಾ ಸಿಬ್ಬಂದಿಗಳು ಇದ್ದಾಗ್ಯೂ ಕೂಡ ಆಕೆ ತನ್ನ ಬಟ್ಟೆಯನ್ನು ಕಿತ್ತೆಸ್ತಿದ್ದಾಳೆ. ಆ ನಂತರ ತಾನೇ ಕಿತ್ತೆಸ್ತಿದ್ದಾಳೆ. ಹೌದು, ಈ ವಸ್ತ್ರಗಳನ್ನು ಆಕೆನೇ ಗೊಳಿಸ್ಕೊಳ್ಳುವಂಥ ಕೆಲಸ ಆಕೆನೇ ಖುದ್ದಾಗಿ ಮಾಡ್ಕೊಂಡಿರುವಂಥದ್ದು. ಆಮೇಲೆ ನಮ್ಮ ಸಿಬ್ಬಂದಿಗಳು ಅಲ್ಲಿ ಸ್ಥಳೀಯರ ಸಹಾಯದೊಂದಿಗೆ ಒಂದು ಬೇರೆ ಬಟ್ಟೆಯನ್ನು ತಗೊಂಡು ನಮ್ಮ ಸಿಬ್ಬಂದಿಗಳೇ ಹಾಕ್ಸಿದ್ದಾರೆ. ಹಾಕಿಸಿ ನಂತರ ಆಕೆಯ
ಮೇಲೆ ಅರೆಸ್ಟ್ ಫಾರ್ಮಾಲಿಟೀಸ್ ಏನಿದೆ ಮಾಡಿ 5ನೇ ತಾರೀಕು ಅರೆಸ್ಟ್ ಮಾಡಲಾಗಿದೆ. ಈಕೆ ಈಗ ಸದ್ಯ ಜುಡಿಷಿಯಲ್